ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ಶ್ರಾವಣಿ ಸುಬ್ರಹ್ಮಣ್ಯ ಕೂಡ ಒಂದು. ಟಿಆರ್ಪಿ ರೇಸಿಂಗ್ನಲ್ಲಿಯೂ ಉತ್ತಮ ಸ್ಥಾನ ಪಡೆದುಕೊಂಡಿರುವ ಈ ಸೀರಿಯಲ್ ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದಾಗಿದೆ. ಸದ್ಯ ಈ ಸೀರಿಯಲ್ ಮಹತ್ವದ ತಿರುವು ಪಡೆದುಕೊಂಡಿದ್ದು, ಶ್ರಾವಣಿ ಹಾಗೂ ಸುಬ್ಬುಗೆ ಮದುವೆಯಾಗಿದೆ. ಇಲ್ಲಿ ಈ ಧಾರಾವಾಹಿಯಲ್ಲಿ ಸುಬ್ಬು ಪಾತ್ರ ಮಾಡುತ್ತಿರುವ ನಟನ ಹೆಸರು ಹಾಗೂ ಅವರ ಇಂಟ್ರೆಸ್ಟಿಂಗ್ ಮಾಹಿತಿಯ ಬಗ್ಗೆ ಇಲ್ಲಿದೆ ನೋಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬ್ಬುವಾಗಿ ಮೂಡಿ ಮಾಡುತ್ತಿರುವ ನಟನ ಹೆಸರು ಅಮೋಘ್ ಆದಿತ್ಯ. ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ, ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. ಅಮೋಘ್ ತಂದೆ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರಂತೆ. 1995ರಲ್ಲಿ ಜನಿಸಿದ ಅಮೋಘ್ ಅವರಿಗೆ 30 ವರ್ಷ ವಯಸ್ಸು. ಬೆಂಗಳೂರಿನ ಜಯನಗರದ ವಿಜಯ ಕಾಲೇಜಿನಲ್ಲಿ ಓದಿರುವ ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ಕಾಲೇಜಿನಲ್ಲಿದ್ದಾಗಲೇ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದ ಇವರು ಸಿನಿಮಾ ಡೈರೆಕ್ಷನ್ ಟೀಮ್ನಲ್ಲಿ ಅಸೋಸಿಯೇಟ್ ಕೆಲಸ ಮಾಡಿದ್ದರು. ನಂತರ ದೃಶ್ಯಂ, ಸರ್ವಂ ತಂಡದ ಜೊತೆಗೆ ನಟನೆ ಕಲಿತು ರಾಮಾರ್ಜುನ ಎಂಬ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ. ಅಮೋಘ್ ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಶಾಂತಂ ಪಾಪಂ ಧಾರಾವಾಹಿಯಿಂದ. ಆರಂಭದಲ್ಲಿ ನಟನೆಗೆ ಅವರ ಮನೆಯಲ್ಲಿ ಬೆಂಬಲವಿರಲಿಲ್ಲ. ಈ ನಟನೆ ಅದು ಇದು ನಮಗೆ ಆಗಲ್ಲ, ದುಡ್ಡು ಇದ್ದವರಷ್ಟೇ ಇದನ್ನೆಲ್ಲ ಮಾಡಬಹುದು, ನಮಗೇಕೆ ಅಂತ ಪ್ರಶ್ನಿಸುತ್ತಿದ್ದರು. ಆದರೆ ನನ್ನ ತಂಗಿ ಮತ್ತು ಸ್ನೇಹಿತರು ನನಗೆ ಸಪೋರ್ಟ್ ಮಾಡುತ್ತಿದ್ದರು. ಆಡಿಷನ್ಗೆ ಕರೆದುಕೊಂಡು ಹೋಗುವುದರಿಂದ ಹಿಡಿದು ಬರ್ಡೇ ಕೊಡಿಸಿದ್ದೆಲ್ಲ ನನ್ನ ಸ್ನೇಹಿತರೆ ಅಂತ ಅಮೋಘ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಶಾಂತಂ ಪಾಪಂ ಬಳಿಕ ಓಮಳೆ ಧಾರಾವಾಹಿಯಲ್ಲಿ ಅಭಿನಯಿಸಿದ ಅಮೋಘ್ ನಂತರ ದೊರೆಸಾನಿ, ಸತ್ಯ, ಗೀತಾದಲ್ಲಿ ಸೈಕೋಪಾತ್ ವಿಲನ್ ಆಗಿ, ಅಂತರ್ಪಟದಲ್ಲಿಯೂ ವಿಲನ್, ಲಕ್ಷ್ಮಿ ಟಿಫನ್ ರೂಮ್ನಲ್ಲಿ ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದರು. ಇವೆಲ್ಲ ಸೀರಿಯಲ್ಗಳಲ್ಲಿ ನಟಿಸಿದ್ದರಿಂದ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಹೀರೋ ಪಾತ್ರ ಸಿಕ್ಕಿತಂತೆ. ಅಮೋಘ್ ಆರಂಭದಲ್ಲಿ ಸೀರಿಯಲ್ ಒಂದಕ್ಕೂ ಆಡಿಷನ್ ಕೊಟ್ಟು ಎಲ್ಲವೂ ಓಕೆ ಆಗಿತ್ತಂತೆ. ಆದರೆ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ ಇಲ್ಲವೆಂದು ಕಾರಣಕ್ಕೆ ರಿಜೆಕ್ಟ್ ಆಗಿದ್ರಂತೆ. ಇನ್ನೊಂದು ಧಾರಾವಾಹಿ ತಂಡ ಶಾರ್ಟ್ ಎಂಬ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರಂತೆ. ಏನೂ ಕೇಳದೆ ನಾನು ಹೇಗಿದ್ದೇನೋ ಹಾಗೆ ಒಪ್ಪಿಕೊಂಡಿದ್ದು ಶ್ರಾವಣಿ ಸುಬ್ರಹ್ಮಣ್ಯ ತಂಡ ಅಂತ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.